ಒಬ್ರು ಈ ಸಲ ಕಪ್ಪು ಲಾಲಿಪಾಪು ಅಂತ ಕೂಗಾಡ್ತಿದ್ರು. ನೆನ್ನೆ ಮ್ಯಾಚ್ ಮುಗಿದ್ಮೇಲೆ ಚೆನ್ನಾಗಿ ಇಟ್ಕೊಂಡು ಹೋಗಿದ್ರೆ ಅನ್ಕೊಂಡಿದ್ದೀನಿ ಬಾಯಿಗೆ ಲಾಲಿಪಾಪ್ನ. ಥ್ಯಾಂಕ್ ಯು. ಜೋಕ್ಸ್ ಅಸೈಡ್, ಬಟ್ ಎಂಥ ಗೇಮ್ ಗುರು. ನೋಡಿ, CSK ಮೇಲೆ ಗೆಲ್ಲೋದು ಯಾವಾಗಲೂ ಒಂಥರ ಸ್ಪೆಷಲ್ ಖುಷಿನೇ ಕೊಡುತ್ತೆ. ಬಟ್ ಈ ಗೆಲುವಿಗೆ ಲೇಯರ್ಸ್ ಇತ್ತು. ಫಸ್ಟ್ ಹಾಫ್ ಆಫ್ ದ ಟೂರ್ನಮೆಂಟ್ ನಾವು ನೀವು ಇಬ್ಬರು ಬೇರೆಯವ್ರ ಮೇಲೆ ಹಾಕೋದು ಬೇಡ, ಬಟ್ ಇವ್ರು ಆಡ್ತಿದ್ದು ನೋಡಿ ನಮಗೆ ಒಂದು ಕ್ಷಣ ಪ್ಲೇ ಆಫ್ಸ್ ಇರಲಿ, ಎಲಿಮಿನೇಟ್ ಆಗೋ ಫಸ್ಟ್ ಟೀಮ್ ಇವರೇ ಆಗ್ತಾರ ಅನ್ನೋ ಒಂದು ಬೇಜಾರಾಗೋಯ್ತು. ಎಂಥ ಟರ್ನ್ ಅರೌಂಡು. ನಾನು ಅಕಸ್ಮಾತ್ ಯಾವ್ದಾದ್ರು ಸ್ಟೇಡಿಯಂಗೆ ಮ್ಯಾಚ್ ಹೋದರೆ ಸ್ಟೋರಿಲಿ ಏನಾದ್ರು ಶೇರ್ ಮಾಡಿದ್ರೆ ಕಮೆಂಟ್ ಹಾಕ್ತಾಯಿದ್ರು, ಅಂದರೆ ರಿಪ್ಲೈ ಮಾಡೋರು, ಗುರು ನಿಮ್ಮಂಥವ್ರಿಂದ ಫಸ್ಟ್ ಸ್ಟೇಡಿಯಂ ಹೋಗೋದು ಬಿಡಿ ಅಂತ. ಟು ಬಿ ಆನೆಸ್ಟ್, ಅವ್ರು ಅನ್ಕೊಳ್ಳೋದ್ರಲ್ಲೂ ಏನು ತಪ್ಪಿರಲಿಲ್ಲ. ಬಿಕಾಸ್ ಅಷ್ಟು ಬೇಜಾರಾಗ್ತಿತ್ತು, ಪ್ರೀತಿ ಕಮ್ಮಿ ಆಗಿರಲಿಲ್ಲ, ಬಟ್ ಎಲ್ಲರಿಗೂ ಬೇಜಾರಾಗಿತ್ತು. ಎಂಥ ಟರ್ನ್ ಅರೌಂಡ್ ಇದು, ಕ್ರೇಜಿ. ಇವಾಗ ಮ್ಯಾಚ್ ಬಗ್ಗೆ ಹೇಳಬೇಕು ಅಂದರೆ ಲೇಯರ್ಸ್ ಅಂತ ಹೇಳ್ತಾ ಇದ್ದಲ್ಲ. ಫಸ್ಟ್ ಆಫ್ ಆಲ್ ಪ್ಲೇ ಆಫ್ಸ್ಗೆ ಹೋಗಬೇಕು ಅಂತ ಅಂದರೆ ಗೆಲ್ಲೇಬೇಕಾದ ಮ್ಯಾಚು. ಆ್ಯಂಡ್ ಸುಮ್ಮನೆ ಗೆದ್ದರೆ ಹೋಗಲ್ಲ. ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡಬೇಕು ಅಂತ ಅಂದರೆ ನೀನು ಇಷ್ಟು ಟಾರ್ಗೆಟ್ ಸೆಟ್ ಮಾಡಬೇಕು, ಅಥವಾ ಟಾರ್ಗೆಟ್ ಕೊಟ್ಟಿದ್ರೆ ಇಷ್ಟು ಓವರ್ಗಳಲ್ಲಿ ಇಷ್ಟು ರನ್ಗಳಲ್ಲಿ ಅವ್ರನ್ನ ಲಾಕ್ ಮಾಡಬೇಕಾಗಿತ್ತು. ಎಂತೆಂಥ ಆಡ್ಸ್ ಅಗೇನ್ಸ್ಟ್ ನಾವು ಗೆಲ್ಲಬೇಕಾಗಿತ್ತು. ಒಂದು, ಮಳೆ ಬರೋ ಸಾಧ್ಯತೆಗಳಿದೆ, ಮಳೆ ಬಂದರೆ ಹೋಯಿತು, ಒಂದೊಂದು ಪಾಯಿಂಟ್ ಬಂದರೆ ಹೋಯಿತು ಮ್ಯಾಚು. ಬರೀ ಗೆದ್ರೂ ಹೋಗಲ್ಲ, ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಬೇಕು. ಆ್ಯಂಡ್ ಚೆನ್ನೈ ವಿರುದ್ಧ ಅನ್ಫಾರ್ಚುನೇಟ್ಲಿ ನಮ್ಮ ರೆಕಾರ್ಡ್ ಕೂಡ ಅಂತ ಏನು ದೊಡ್ಡದಾಗಿಲ್ಲ. ಅಗೇನ್ಸ್ಟ್ ಆಲ್ ಆಡ್ಸ್ ನಾವು ಮುನ್ನುಗ್ಗಿ ಗೆದ್ವಲ್ಲ ಗುರು. ಆ್ಯಂಡ್ ಲಾಸ್ಟ್ 6 ಮ್ಯಾಚಸ್ ನೀವು ನೋಡ್ಕೊಂಬಂದರೆ ಟೀಮ್ ಎಫರ್ಟ್. ಮುಂಚೆ ಎಲ್ಲ ಹೇಗೆ ಗೊತ್ತಾ, ಇಂಡಿವಿಜುವಲ್ಸ್ ಮೇಲೆ ಡಿಪೆಂಡ್ ಆಗ್ತಿದ್ದವ್ರು ಯಾವಾಗ ಒಂದು ಟೀಮಾಗಿ ಆಡ್ಕೊಂಡು ಬಂದ್ವೋ ಅವಾಗಿಂದ ನಾವು ಗೆದ್ಕೊಂಡ್ಬಂದ್ವಿ. ಆ್ಯಂಡ್ RCB ಎಲ್ಲೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾವು ಪ್ರೀತಿ ಕಮ್ಮಿ ಆಗಿಲ್ಲ, ಒಂಚೂರು ಡೌಟ್ ಆದರೂ ಬಂತ, ಯಾಕೆ ಹಿಂಗೆ ಆಡ್ತಾಯಿದ್ರೆ ಪ್ಲೇ ಆಫ್ಸ್ಗೆ ಹೋಗ್ತೀವಿ ಅಂತ. ನಮ್ಮನ್ನೆಲ್ಲ ನೀವು ರಾಂಗ್ ಅಪ್ರೂವ್ ಮಾಡಿದ್ದೀರಾ. ಇದಕ್ಕೆ ಅಲ್ವಾ ನಿಮ್ಮ ಕಂಡ್ರೆ ನಮಗೆ ಸಿಕ್ಕಾಪಟ್ಟೆಲ್ಲವು. ಆ್ಯಂಡ್ 2016 ಸೀಸನ್ನ ನಾನು ಇದುವರೆಗೂ ದ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಅಲ್ಲೂ ಅಷ್ಟೇ 2 ಮ್ಯಾಚ್ ಮಾತ್ರ ಗೆದ್ದಿದ್ವಿ, 5 ಮ್ಯಾಚ್ ಸೋತಿದ್ವಿ. ಎಲ್ಲ ಮ್ಯಾಚು ಗೆಲ್ಲೇಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಕೊಹ್ಲಿ ಬೀಸ್ಟ್ ಮೋಡಿಗೆ ಹೋಗಿ ಚಿತ್ರಣ ಮಾಡಿದ ಒಂದು ಇತಿಹಾಸ. ಆ್ಯಂಡ್ ಅದನ್ನು ಮೀರಿ ಇನ್ನೊಂದು ಸೀಸನ್ ಬರಲ್ಲ ಅಂತ ಅಂದ್ಕೊಂಡೆ. ಬೆಟರ್ ಸೀಸನ್, ಸಕ್ಕತ್ತಾಗಾಡೋ ಸೀಸನ್ ಎಲ್ಲ ಇರುತ್ತೆ, ಬಟ್ ಆ ಕಮ್ ಬ್ಯಾಕ್ ಅನ್ನೋದು ಅದಕ್ಕಿಂತ ಮೀರಿ ಇನ್ನೊಂದು ಸೀಸನ್ ಬರಲ್ಲ ಅಂದ್ಕೊಂಡಿದ್ದೆ. ಆ್ಯಂಡ್ ನಾನು ಕನ್ವಿನ್ಸ್ ಆಗಿದ್ದೀನಿ ಅದು ಈ ಸೀಸನ್ ಅಂತ. ಲಾಸ್ಟ್ ಟೈಮ್ ಆ ಟೈಮಲ್ಲಿ ಫೈನಲ್ಸ್ಗೆ ಹೋಗಿದ್ರು, ಈ ಟೈಮಲ್ಲಿ ಪ್ಲೇ ಆಫ್ಸ್ಗೆ ಹೋಗಿರಬಹುದು, ಬಟ್ ಎಲ್ಲರಿಗೂ ಒಂದು ಆತ್ಮವಿಶ್ವಾಸ ಅನ್ನೋದು ಎಲ್ಲಿ ಕುಂದಿತ್ತು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಲವ್ ಕಮ್ಮಿ ಆಗಲ್ಲ, ಸಪೋರ್ಟ್ ಮಾಡೋದು ನಿಲ್ಲಲ್ಲ. ಬಟ್ ಆಬ್ವಿಯಸ್ಲಿ ಸ್ಪೋರ್ಟ್ಸ್ ಅಂದಮೇಲೆ ಒಂದು ರಿಸಲ್ಟ್ ಓರಿಯೆಂಟೆಡ್ ಒಂದು ಗೇಮ್ ಅಂದಮೇಲೆ ಅದು ಬೇಜಾರಾಗೇ ಆಗುತ್ತೆ, ಮೇಲ್ಗಡೆ ಕೆಳಗಡೆ ಆಗೋದು. ಒಂದೇ 1%, 0.20 ಒಂದೇ 1% ಮಾತ್ರ ಇದ್ದಿದ್ದು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗೋದಕ್ಕೆ. 1% 100% ಬಂದಿದ್ದೀವಿ ಅಂತ ಅಂದರೆ ಫ್ಯಾಫ್ ಸಖತ್ತಾಗಿ ಆಡಿದ್ರು, ಕೊಹ್ಲಿ ಸಖತ್ತಾಗಿ ಆಡಿದ್ರು. ಅಂಡ್ ಸ್ಪಿನ್ನರ್ಸ್ ಬಂದಮೇಲೆ ನಮಗೆ ಭಯ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಏನು ಪಿಚ್ ಏನಾರು ಆಗೋಯ್ತಾ, ಮಳೆ ಬಂದಮೇಲೆ ಕಚ್ಕೊತಿದೆ ಬಾಲು, ಎಳ್ದು ಬೀಸ್ತಾ ಇದ್ದಾರೆ, ಹೋಗ್ತಾನೆ ಇಲ್ಲ ಅಂತ. ಬಟ್ ನೆನ್ನೆ ಎಲ್ಲರೂ ಚೆನ್ನಾಗಿ ಆಡಿದ್ರು. ನಮ್ಮ ಮ್ಯಾಕ್ಸ್ವೆಲ್ ಲಾಸ್ಟ್ ಬಂದು ಒಂದು 16 ರನ್ ನೋಡಿದ್ರಲ್ಲ, ಅದು ಕೂಡ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯ್ತು ನೋಡಿ. DK, ಕ್ಯಾಮ್ರನ್ ಗ್ರೀನ್, ಮ್ಯಾಕ್ಸಿ ಕೂಡ ಈ ಸೀಸನ್ ಯಾಕೋ ಅಷ್ಟು ಚೆನ್ನಾಗಿ ಆಡಲ್ಲ, ಬಟ್ ನೆನ್ನೆ 16 ರನ್ ನೋಡಿದ್ರು, ಅದು ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಆಮೇಲೆ ಗೊತ್ತಾಯಿತು. ಆ್ಯಂಡ್ ಪಟಿದಾರ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಬ್ಯೂಟಿಫುಲ್ ಗುರು, ನೋಡೋದಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ನಾವು ಯಶ್ ದಯಾಳ್ ಬಗ್ಗೆ ಮಾತಾಡಲಿಲ್ಲ ಅಂತ ಅಂದರೆ ಸಿಕ್ಕಾಪಟ್ಟೆ ಮೋಸ ಆಗುತ್ತೆ ಗುರು. ಇಟ್ಸ್ ಆಲ್ ಅಬೌಟ್ ಕಮ್ ಬ್ಯಾಕ್ಸ್. ನಾವು ಸಿರಾಜ್ನ ಇಷ್ಟಪಟ್ಟಿದ್ದು ಅದೇ ಕಾರಣಕ್ಕೆ. ಲಾಸ್ಟ್ ಸೀಸನ್ ರಿಂಕು ಸಿಂಗ್ ಆ 6 ಮೇಲೆ 6 ಹೊಡೆದಾಗ ಎವ್ರಿ ಒನ್ ರೋಟ್ ಹಿಮ್ ಆಫ್. ಆ್ಯಂಡ್ RCB ಅವ್ರು ತೊಗೊಂಡಾಗ ಎಷ್ಟೊಂದು ಜನ ನೋಡಿದ್ದೀನಿ, ಗುರು ಇವನನ್ನು ತೊಗೊಂಡಿದ್ಯಾ, ಇವನು ಈ ಥರ ಸೋಲಿಸ್ತಾ. ಒಂದೇ ಒಂದು ಮ್ಯಾಚಿಂದ ಒಬ್ಬರು ಫ್ಯೂಚರ್ನ ಹೆಂಗೆ ಮಾಡೋಕ್ಕೆ ರೆಡಿಯಾಗಿರ್ತಾರೆ ಅಂತ ಅಂದರೆ ಬ್ಯೂಟಿಫುಲ್ ಕಮ್ ಬ್ಯಾಕ್ ಗುರು, ಇನ್ಸ್ಪಿರೇಷನ್ ಗುರು. ಇದಕ್ಕೆ ನಾವು ಕ್ರಿಕೆಟು ಮತ್ತು ಲೈಫ್ಗೆ ಹೋಲಿಕೆ ಮಾಡೋದು ಸಾಮ್ಯತೆಗಳೇನು ಅಂತ ಅಂದರೆ, ಒಂದೇ ಒಂದು ಕೆಟ್ಟ ಪರ್ಫಾರ್ಮೆನ್ಸಿಂದ ಎಲ್ಲರೂ ನಿಮ್ಮನ್ನು ಸೈಡಿಗೆ ಹಾಕ್ಬಿಡ್ತಾರೆ. ಬಟ್ ನೀವು ಮನಸ್ಸು ಮಾಡಿದ್ರೆ ಎಂಥ ಕಮ್ ಬ್ಯಾಕ್ ಮಾಡ್ಬೋದು. ಯಶ್ ದಯಾಳ್ ಎಸ್ಟರ್ಡೇ ಮಾತ್ರ ಅಲ್ಲ, ಈ ಸೀಸನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಬಾಸ್ ಕೊಹ್ಲಿ ಬಗ್ಗೆ ಮಾತಾಡಬೇಕು ಅಂತ ಅಂದರೆ 2016 ನಾವು ಪ್ಲೇ ಆಫ್ಸ್ ಫೈನಲ್ಸ್ಗೆ ಹೋದಾಗಲೂ ಅವರೇ,
ಹೈಯೆಸ್ಟ್ ರನ್ ಗೆಟರ್ ಆ್ಯಂಡ್ ಈ ಸೀಸನ್ನಲ್ಲೂ ಕೂಡ ಅಷ್ಟೇ. ಸ್ಟ್ರೈಕ್ ರೇಟ್ ಬಗ್ಗೆ ಯಾರು ಏನು ಬೇಕಾದ್ರೂ ಮಾತಾಡಬಹುದು, ಅದು ಒಂಥರ ಡಿಬೇಟಬಲ್ ಅಂತಲೇ ಹೇಳ್ಬೋದು. ಬಟ್ ಅಣ್ಣ ಮನ್ಸು ಮಾಡಿದ್ರೆ, ಫಾರ್ಮಿಗೆ ಬಂದರೆ, ಕಮ್ಬ್ಯಾಕ್ ಮಾಡಿದ್ರೆ ಅದು ಇತಿಹಾಸನೇ. ಕೊಹ್ಲಿಗೆ ನಾವು ಅವ್ರದ್ದು ಒಂದು ಗ್ಲ್ಯಾಮರ್ಗೆ ಅಥವಾ ಅವರ ಸೆಂಚುರೀಸ್ಗೆ, ಅವರ ಇನ್ಸ್ಟಾಗ್ರಾಮ್ ನಂಬರ್ಗೆ, ಅವರ ಅಗ್ರೆಷನ್ಗೆ ಮಾತ್ರ ನಾವು ಫ್ಯಾನ್ ಆಗಿರೋದಲ್ಲ. ಎವ್ರಿ ಟೈಮ್ ಯಾರು ಅವ್ರನ್ನ ಡೌಟ್ ಪಟ್ಟಾಗ ಅವರು ಕೃತಿ ಮೂಲಕ, ಮಾತು ಬಿಟ್ಟು ಕೃತಿ ಮೂಲಕ, ಕೆಲಸದ ಮೂಲಕ ಪ್ರೂವ್ ಮಾಡ್ತಾರಲ್ಲ ಗುರು, ನನಗೆ ಅದು ಯಾವಾಗಲೂ ನನಗೆ ಅದೇ ಕಾರಣಕ್ಕೆ ಅವರು ಇಷ್ಟ ಆಗೋದು. ನಾನು ಸ್ಕೆಚ್ ವೀಡಿಯೋಸ್ ಮಾಡ್ತಿದ್ದವನು ಯಾವ ವಿಡಿಯೋದಲ್ಲೂ ಇಷ್ಟೊಂದು ಮಾತಾಡೇ ಇಲ್ಲ ಅಂತ ಅನಿಸುತ್ತೆ. ಆಲ್ವೇಸ್ ಫ್ಯಾಸಿನೇಟೆಡ್ ಅಬೌಟ್ ಕ್ರಿಕೆಟ್. ಬಟ್ ಹೆವಿ ಖುಷಿ ಆಯಿತು ಗುರು. ಪ್ಲೇಯರ್ಸು ಅಲ್ಲಿ ಗೆದ್ದರು ಸೋತರು ಪರವಾಗಿಲ್ಲ, ನಿನ್ನೆ ಮ್ಯಾಚ್ ಗೆದ್ದಿದ್ದೆ ನಮಗೆ ಇಡೀ ಸೀಸನ್ನೇ ಗೆದ್ದಂಗೆ ಆಯಿತು ಅಂತ ಹೇಳ್ತಾ ಇದ್ವಿ. ಬಟ್ ಇವಾಗ ಸ್ವಲ್ಪ ಆಸೆ ಹುಡ್ತಾ ಇದೆ, ಗೆಲ್ಲೋಣ RCB. ವಿ ಆಲ್ವೇಸ್ ಲವ್ ಯು.